ಬನ್ನಿ ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ರಾಜ್ಯದಲ್ಲಿ ಮಳೆರಾಯ ಅವಾಂತರಗಳನ್ನು ಮುಂದುವರೆಸಿದ್ದಾನೆ. ವಿಜಯಪುರ ಜಿಲ್ಲೆಯಲ್ಲಿ ಮೇಲ್ಛಾವಣಿ ಕುಸಿದು 4 ಮೃತಪಟ್ಟಿದ್ದಾರೆ. ಹಾವೇರಿಯಲ್ಲಿ 5 ಎಕರೆ ಭತ್ತದ ಬೆಳೆ ನಾಶ ಆಗಿದೆ. ಬೆಂಗಳೂರಲ್ಲಿ ಬಾಲ್ಯ ವಿವಾಹ ಆರೋಪಕ್ಕೆ ಮದುವೆ ನಿಂತಿದೆ. ಮಗನ ಮದುವೆ ನಿಂತಿದ್ದಕ್ಕೆ ತಂದೆಗೆ ಹೃದಯಾಘಾತವಾಗಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಲ್ಲಿ ಮಳೆಯಾರ್ಭಟಕ್ಕೆ ಬೆಳೆ ನೆಲಕಚ್ಚಿದೆ. 1500 ಎಕರೆ ಭತ್ತದ ಬೆಳೆ, ಅಡಕೆ ಮರ ನಾಶವಾಗಿದೆ. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಲ್ಲಿ ಬೆಳೆ ನೆಲಕಚ್ಚಿದೆ. ಕಟಾವು ಮಾಡಬೇಕಾಗಿದ್ದ ಭತ್ತದ ಬೆಳೆ ಮಣ್ಣು ಪಾಲಾಗಿದ್ದು ಬೆಳೆ ಹಾನಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯ ಹಲವೆಡೆ ತಡರಾತ್ರಿ ಗಾಳಿ ಸಹಿತ ಭಾರಿ ಮಳೆ ಸುರಿದ ಕಾರಣ ಜನ ಹೈರಾಣಾಗಿದ್ದಾರೆ. ಮಳೆಗೆ ಮನೆ ಮೇಲೆ ಮರವೊಂದು ಉರುಳಿ ಬಿದ್ದು ದುರಂತ ತಪ್ಪಿದೆ. ಮನೆಯಲ್ಲಿ ಕುಟುಂಬಸ್ಥರು ಊಟ ಮಾಡುವ ವೇಳೆ ಘಟನೆ ನಡೆದಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ಭಾರಿ ಶಬ್ದದಿಂದ ಹೊರ ಓಡಿ ಬಂದ ಕುಟುಂಬಸ್ಥರು ಬಚಾವಾಗಿದ್ದಾರೆ. ಹೂವಕ್ಕ, ಪತಿ, ಮಕ್ಕಳು ಸೇರಿ 5 ಜನ ಇಲ್ಲಿ ವಾಸವಾಗಿದ್ದು ಪವಾಡ ಸದೃಶವಾಗಿ ಬದುಕಿ ಉಳಿದಿದ್ದಾರೆ. ಇಲ್ಲಿ ಧರೆಗುರುಳಿದ ಮರಗಳು, ವಿದ್ಯುತ್ ಕಂಬಗಳಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಲವು ಬಡಾವಣೆಗಳು ಕೆರೆಯಂತಾಗಿದೆ. ತಗ್ಗು ಪ್ರದೇಶದಲ್ಲಿ ಅಪಾರ ನೀರು ಸಂಗ್ರಹವಾಗಿ ಜನರು ಪರದಾಟ ನಡೆಸಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಹಿರೇಬಿದರಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಭಾರೀ ಮಳೆ ಸುರಿದಿದ್ದು ಭತ್ತದ ಬೆಳೆಗೆ ಹಾನಿಯಾಗಿದೆ. ಬಿರುಗಾಳಿ ಮಳೆಗೆ ಭತ್ತದ ಬೆಳೆ ನಾಶವಾಗಿದ್ದು ಭತ್ತದ ಫಸಲು ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ. ಗ್ರಾಮದ ಬಸನಗೌಡ ಎಂಬುವರಿಗೆ ಸೇರಿದ 5 ಎಕರೆ ಭತ್ತದ ಬೆಳೆ ನಾಶವಾಗಿದ್ದು ಬೇಲೂರು, ಉದಗಟ್ಟಿ, ಚಿಕ್ಕ ಕುರಬತ್ತಿ ಸೇರಿದಂತೆ ಹಲವು ಗ್ರಾಮದಲ್ಲಿ ಒಟ್ಟಾರೆ ಸುಮಾರು 200 ಎಕರೆಗೂ ಅಧಿಕ ಭತ್ತದ ಫಸಲು ನಾಶವಾಗಿದೆ. ಸ್ಥಳಕ್ಕೆ ಕೃಷಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೂಕ್ತವಾದ ಪರಿಹಾರ ಕೊಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಪೊಲೀಸರು ಬಾಲ್ಯ ವಿವಾಹ ಆರೋಪದಲ್ಲಿ ಮಗನ ಮದುವೆ ತಡೆದ ಕಾರಣ ವರನ ತಂದೆಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬೈರಬಂದ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ವರನ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ವರನಿನ್ನೂ 21 ವರ್ಷ ಆಗಿಲ್ಲವೆಂದು ದೂರು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಮದುವೆ ನಿಲ್ಲಿಸಿದ್ರು. ಆಧಾರ್ ಕಾರ್ಡ್ನಲ್ಲಿ ವರನಿಗೆ 23 ವರ್ಷ ಎಂದು ಕುಟುಂಬಸ್ಥರು ವಾದ ಮಾಡಿದ್ರು. ಬಳಿಕ ವರನ ಶಾಲಾ ದಾಖಲಾತಿ ತೋರಿಸುವಂತೆ ಪೊಲೀಸರು ತಾಕೀತು ಮಾಡಿದ್ರು. ಈ ಹೊತ್ತಿಗೆ ವರನ ತಂದೆ ವೆಂಕಟರಮಣರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ 3 ಬೈಕ್, ಕಾರ್, ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೃಷ್ಣಪ್ಪ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್, ಕಾರು, ಟ್ರ್ಯಾಕ್ಟರ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಇತ್ತೀಚೆಗೆ ಕೃಷ್ಣಪ್ಪ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೆದಿತ್ತು. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಆಹಾರ ಇಲಾಖೆ ಖಾತೆ ಸಚಿವ ಮುನಿಯಪ್ಪ ಅವರ ತವರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಿರುವ ಆರೋಪ ಕೇಳಿಬಂದಿದೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆಗೆ ಗ್ರಾಹಕರು ಕಂಗಾಲಾಗಿದ್ದಾರೆ. ದರ ಏರಿಕೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಆಹಾರ ಇಲಾಖೆ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತವರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಿದ ಆರೋಪ ಕೇಳಿಬಂದಿದೆ. ಪಡಿತರದಾರರಿಗೆ ನೀಡಬೇಕಾಗಿದ್ದ 53 ಕ್ವಿಂಟಲ್ ರಾಗಿ ಅಕ್ರಮ ಮಾರಾಟ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣಗಾನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕ ಎಸ್ವಿ ರಂಗನಾಥ್ ಎನ್ನುವರಿಂದಲೇ ಅಕ್ರಮ ನಡೆದಿದೆ ಎನ್ನಲಾಗಿದೆ. ರಾತ್ರೋರಾತ್ರಿ ಅಂಗಡಿಯಿಂದ 107 ಮೂಟೆ ರಾಗಿ, 5 ಮೂಟೆ ಅಕ್ಕಿ ಅಕ್ರಮ ಮಾರಾಟದ ಬಗ್ಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ರು. ಆಹಾರ ಇಲಾಖೆ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ ರದ್ದು ಮಾಡಿ ಕ್ರಮ ಕೈಗೊಳ್ಳಲು ವರದಿ ನೀಡಲಾಗಿದೆ.
ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯದಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಚೈನ್ ಅಳವಡಿಕೆ ಆರಂಭ ಆಗಿದೆ. ಇವತ್ತಿನಿಂದ ಚೈನ್ ಅಳವಡಿಕೆ ಕಾರ್ಯ ಪ್ರಾರಂಭವಾಗಿದ್ದು ಕೆಲಸ ಭರದಿಂದ ಸಾಗ್ತಾ ಇದೆ. ಸದ್ಯಕ್ಕೆ 2 ಗೇಟ್ಗಳ ಚೈನ್ ಅಳವಡಿಕೆಗೆ ಮುಂದಾಗಿರುವ ತುಂಗಭದ್ರಾ ಆಡಳಿತ ಮಂಡಳಿ ಹಂತ ಹಂತವಾಗಿ ಕೆಲಸ ಮುಂದುವರಿಸಲಿದೆ. ಮೇ 7ಕ್ಕೆ ಅಳವಡಿಕೆ ಮಾಡ್ತೇವೆ ಅಂತ ಈ ಹಿಂದೆ ಡಿಸಿಎಂ ಡಿಕೆಶಿ ಹೇಳಿದ್ರು. ಕೊನೆಗೂ ಆ ಕೆಲಸ ಶುರುವಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರು ಕೋಲಾರಕ್ಕೆ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ಹೊರಹಾಕುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟರು. ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ 1 ವಾರದ ಹಿಂದೆ 42 ಅಪ್ರಾಪ್ತ ಹುಡುಗರು ಅನುಮಾನಾಸ್ಪದವಾಗಿ ಸಿಕ್ಬಿದ್ದಿದ್ರು. ಅವರೆಲ್ಲ ಹಾವೇರಿ ಮದರಸಾಗೆ ತೆರಳುತ್ತಿರೋದಾಗಿ ಹೇಳಿದ್ರು. ಈ ಎಲ್ಲ 42 ಬಾಲಕರನ್ನ ಬಾಲಮಂದಿರದಲ್ಲಿ ಇರಿಸಿ ಬಂಗಾರಪೇಟೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ದುಬಾರಿ ದುನಿಯಾದಲ್ಲಿ ಜೀವನ ನಡೆಸೋದೇ ಕಷ್ಟ ಆಗೋಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ತಲೆ ಕೆಟ್ಟು ಹೋಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಿಂಗಾದ್ರೆ ಕಷ್ಟ ಆಗುತ್ತೆ ನಮಗೆ ಬದುಕೋದು. ಬಿಸ್ನೆಸ್ ಮಾಡೋರು ನಮಗೆ ಏನು ಸಿಗ್ತಾ ಇಲ್ಲ. ಇವಾಗ ಕಾಂಪಿಟೇಷನ್ ಜಾಸ್ತಿ. ಅದರಲ್ಲಿ ಈ ಥರ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸರ್. ಜೀವನ ಮಾಡಬೇಕಲ್ಲ, ಮಾಡ್ತಾನೆ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸಮಸ್ಯೆನೇ. ಎಲ್ಲ ಕಡೆ ಜಾಸ್ತಿ ಮಾಡೋದೇ ಸರೋಗಿದೆಪ್ಪ ಈ ಗೌರ್ಮೆಂಟು. ಏನು ಮಾಡೋದು? ಪೆಟ್ರೋಲ್ ಜಾಸ್ತಿ, ಇದು ಜಾಸ್ತಿ ಅಂತೆ ಮತ್ತೆ ಮಾಡ್ತಾನೆ ಇರ್ತಾರೆ. ಏನು ರೈತರಿಗೆ ಲಾಭ ಏನಾಗುತ್ತೆ ಹೇಳೋದು? ಪೆಟ್ರೋಲ್ ಬೆಲೆ ಏರಿಕೆಯಾಗಿರುವುದು ಕ್ಯಾಬ್ ಚಾಲಕರನ್ನ ಕಂಗೆಡಿಸಿದೆ. ಈಗಲೇ ದುಡಿದ ಹಣದಲ್ಲಿ ಇಎಂಐ ಕಟ್ಟೋಕ್ಕಾಗ್ತಿಲ್ಲ. ಈ ನಡುವೆ ಮತ್ತೆ ಬೆಲೆ ಏರಿಕೆ ಮಾಡಿದ್ರೆ ನಾವು ಬದುಕೋದು ಹೇಗೆ? ನಮ್ಮ ಇಎಂಐ ಮನ್ನಾ ಮಾಡಿ ಅಂತ ಚಾಲಕರು ಒತ್ತಾಯಿಸಿದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ ಸರ್. ಅವರೆಲ್ಲ ಐಟಮ್ ಎಲ್ಲನೂ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನಂದರೆ ಇವಾಗ ಫ್ರೀ ಬಿಟ್ಟಿರೋ ಬಸ್ಗಳೆಲ್ಲ ಫ್ರೀ ಬಿಟ್ಟವ್ರೆ. ಆ ಬಿಟ್ಟಿರೋ ಕಾಲ್ನಡಿ ನಾವು EMIನೂ ಕಟ್ಟೋಕ್ಕಾಗ್ತಾಯಿಲ್ಲ. ಈ ಥರ ಡೀಸೆಲ್ ಬೆಲೆ ಏರಿಸ್ಕೊಂಡು ಹೋದರೆ ನಮ್ಮ EMIನ ಮನ್ನಾ ಮಾಡಿಕೊಟ್ಬಿಟ್ರೆ ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಎಲ್ಲರೂ ಈಗ ನಮಗೆ ಕಿಲೋಮೀಟ್ರಿಗೆ 20 ರೂಪಾಯಿ ಹೊಡಿತಾ ಇದ್ದೀವಿ. ಅದರಲ್ಲಿ 14 ಲಕ್ಷ ರೂಪಾಯಿ ಖರ್ಚೇ ಬರುತ್ತೆ ಗಾಡಿಗೆ. ಇನ್ನು 8 ರೂಪಾಯಿ ಡ್ರೈವರ್ ಸಂಬಳ ಕೊಡೋದೆಲ್ಲಿ, ಗಾಡಿ EMI ಕಟ್ಟೋದೆಲ್ಲಿ ಸರ್? ಇಷ್ಟೊಂದೆಲ್ಲ ಏರಿಸ್ಕೊಂಡು ಹೋದರೆ ನಾವೆಲ್ಲಿಂದ ಕಟ್ಟಬೇಕು? ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ. ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಕುಡಿಯೋ ಹನಿ ನೀರಿಗೂ ಜನ ಒದ್ದಾಡೋ ಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆ ಹೊಲದಲ್ಲಿ 2 ಚಿರತೆಗಳು ಪತ್ತೆಯಾಗಿವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಮಧ್ಯಮ ವರ್ಗದವರು ಬದುಕೋದೇ ಕಷ್ಟ ಆಗಿ ಹೋಗಿದೆ. ಸಿರಿವಂತರಿಗೆ ಬೆಲೆ ಏರಿಕೆಯಾದರೆ ಯಾವುದೇ ಪರಿಣಾಮ ಆಗಲ್ಲ, ಆದರೆ ಮಿಡಲ್ ಕ್ಲಾಸ್ನವರಿಗೆ ಬದುಕೋದೇ ಕಷ್ಟ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಏನು ಹೇಳ್ಬೇಕ್ರಿ, ಸರ್ಕಾರ ತಿಳ್ಕೊಬೇಕದು. ಹೆಂಗೆ ಮಧ್ಯಮ ವರ್ಗದ ಬದುಕೋದು ಕಷ್ಟ ಅದು. ಎಲ್ಲರಿಗೂ ಏನು ತ್ರಾಸ ಅನ್ಸೋದಲ್ಲ, ದೊಡ್ಡವ್ರಿಗೇನು ಬಡಬಗ್ರೆ ಅನುಭವಿಸ್ಬೇಕು. ಹೌದಲ್ರಿ? ಈಗಿನ ಕಾಲಕ್ಕೆ ಎಲ್ಲದು ಜಾಸ್ತಿ ಮಾಡ್ಕೊಂಡು ಕೂತ್ರೆ ಯಾವುದಂತ ಮಾಡ್ತಾರೆ. ಗೌರ್ಮೆಂಟೇ ತಿಳ್ಕೊಬೇಕು ಅದನ್ನು. ನಾವು ಏನು ಜನರು ಹೇಳ್ತೀವಿ ಹೋಗ್ತೀವಿ ಅಷ್ಟೇ. ಅವ್ರಿಗೆ ತಿಳಿಲ್ಲ ಅಂದ್ರೆ ನಾವೇನು ಬದುಕಾಗುತ್ತೆ? ಈಗ ಹೊಂಟೋದು ಜನರು 4 ಮಂದಿ ಹೆಂಗೆ ಹೋಗ್ಬೇಕು, ನಾವು ಹಂಗೆ ಹೊಂಟೀವಿ. ಅದ್ರ ಜೋಡಿ ಯಾರ ಜೋಡಿ ಹೋರಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಹೌದಲ್ರಿ? ಮಧ್ಯಮವ್ರಿಗೆ ಏನು ಮಾಡೋಕ್ಕಾಗ್ತದೆ? ನಮ್ಮ ರೌಕರಿ, ನಮ್ಮ ಕೆಲಸ, ನಮ್ಮ ಮನೆ, ನಮ್ಮ ಸಂಸಾರ ಮಾಡೋದೇ ಕಷ್ಟ. ಸಂಬಳ ಎಲ್ಲಿ ಹೆಚ್ಚಿಗೆ ಅದ ರೀ? ನಮ್ಗೆ ಗೌರ್ಮೆಂಟ್ ನೌಕರಿನೇ ಇಲ್ಲ, ನಾವು ಪ್ರೈವೇಟ್. ಎಷ್ಟಾದರೂ ದುಡಿಬೇಕು, ನಾವು ದುಡ್ಡು ನಡೆಸ್ಬೇಕು ನಮ್ಮ ಮನೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾಗಿರುವುದು ಪ್ರಧಾನಿ ಮೋದಿಯವರ ಕೊಡುಗೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೇಶ ಸದ್ಯ ದುರಂತದ ಪರಿಸ್ಥಿತಿಯಲ್ಲಿದೆ ಅಂತ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ. ಪೆಟ್ರೋಲು ಡೀಸೆಲ್ ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸೋಕ್ಕಾಗ್ತದೆ? ಅವೆಲ್ಲ ಮಾಡೋಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ಈ ದೇಶನ ಕಾಪಾಡಬೇಕು. ಅವರು ಸಂಪಾದನೆ ಮಾಡ್ತಾರೆ, ಅವರು ಬದುಕ್ತಾರೆ. ಅದಕ್ಕೆ ನಾವು ಯಾರನ್ನೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಚಾಲಕರು ಕಿಡಿಯಾಗಿದ್ದಾರೆ. ಪೆಟ್ರೋಲ್ ಬೆಲೆ 4 ರೂಪಾಯಿ, ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆಯಾಗಿದ್ದು ಪೆಟ್ರೋಲ್ ಬಂಕ್ಗೆ ಆಗಮಿಸಿದ ಗ್ರಾಹಕರು ಹಿಡಿಶಾಪ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಗ್ರಾಹಕರ ಮೇಲೆ ಹೊರೆ ಹಾಕಿದೆ. ಗ್ಯಾಸ್, LPG ಇಂಧನ ಬೆಲೆ ಏರಿಕೆಯಿಂದ ಬಡವರಿಗೆ ಬರೆ ಹಾಕಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳು ಇಂಧನ ಮಿತವ್ಯಯ ಮಾಡಲಿ, ಚುನಾವಣಾ ರ್ಯಾಲಿ ಕಡಿಮೆ ಮಾಡಲಿ ಅಂತ ಸಿಟ್ಟಾಗಿದ್ದಾರೆ.
ಈಗಾಗಲೇ LPG CNG ಎಲ್ಲದೂ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ರೇಟ್ ಜಾಸ್ತಿ ಮಾಡಿದ್ರೆ ಕಷ್ಟ ಆಗ್ತದೆ. ಅದರಿಂದ ಇದನ್ನು ರೇಟನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಇದನ್ನು ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡಕಾರಿದೆ. ಹಣದುಬ್ಬರ ಮನುಷ್ಯ ಮೋದಿ ಅಂತ ಟ್ವೀಟ್ ಮಾಡಿದೆ. ಚುನಾವಣೆ ಮುಗೀತು, ಈಗ ಮೋದಿ ಚೇತರಿಕೆ ಆರಂಭ ಆಯಿತು. ಮೋದಿ ಸಾರ್ವಜನಿಕರ ಮೇಲೆ ಮತ್ತೆ ಚಾಟಿ ಬೀಸಿದ್ದಾರೆ ಅಂತ ಕಿಡಿಕಾರಿದೆ. ಹಣದುಬ್ಬರದ ಮನುಷ್ಯ ಮೋದಿ ಇಂದು ಮತ್ತೊಮ್ಮೆ ಸಾರ್ವಜನಿಕರ ಮೇಲೆ ಚಾಟಿ ಬೀಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು 3 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಈ ನಡುವೆ CNG ದರ ಕೂಡ 2 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಚುನಾವಣೆಗಳು ಮುಗಿದಿವೆ. ಮೋದಿಯವರ ಚೇತರಿಕೆ ಪ್ರಾರಂಭವಾಗಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪೊಲೀಸ್ ಲೇಔಟ್ನಲ್ಲಿ ನೀರಿಗೆ ತೊಂದರೆ. ಇಲ್ಲಿನ ನಿವೃತ್ತ ಪೊಲೀಸ್ ಕುಟುಂಬಗಳು ಹನಿ ಹನಿ ನೀರಿಗೂ ಪರದಾಡ್ತಾ ಇವೆ. ನಿವೃತ್ತ ಪೊಲೀಸ್ ಕುಟುಂಬಗಳಿಗೆ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯ ಇಲ್ಲದೆ ಒದ್ದಾಡುವಂತಾಗಿದೆ. ನೀರಿಗಾಗಿ ಬೀದಿಗಿಳಿದು ನಿವೃತ್ತ ಪೊಲೀಸ್ ಕುಟುಂಬಗಳು ಪ್ರತಿಭಟನೆ ನಡೆಸ್ತಾ ಇವೆ. ಸುಮಾರು 250ಕ್ಕೂ ಅಧಿಕ ನಿವೃತ್ತ ಪೊಲೀಸ್ ಕುಟುಂಬಗಳಲ್ಲಿದ್ದು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೂಕ್ತ ನೀರಿನ ಸೌಲಭ್ಯ ಒದಗಿಸಿಲ್ಲ ಅಂತ ಲೇಔಟ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಸೌಕರ್ಯ ಸಿಗದಿದ್ರೆ ಪಂಚಾಯಿತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ನಗರದ ಹೊರವಲಯದಲ್ಲಿರೋ ಇಜಾರಿ ಲಕ್ಕಮಾಪುರ ಗ್ರಾಮದ ಬಳಿ ಬಿರುಗಾಳಿ ಸಹಿತ ಮಳೆಗೆ ಹಾವೇರಿ ಜಿಲ್ಲೆಯಲ್ಲಿ ವಾಸವಿರೋ ಅಲೆಮಾರಿಗಳು ಅಕ್ಷರಶಃ ಕಂಗಾಲಾಗಿದ್ದಾರೆ. 3 ದಿನದ ಹಸುಗಂದಮ್ಮ, ಬಾಣಂತಿ ಪರದಾಟ ನಡೆಸಿದ್ದು ಮನಕಲುಕು ಆಗಿದೆ. ಭೀಕರ ಮಳೆಗೆ ಅಲೆಮಾರಿ ಸಮುದಾಯದ 10ಕ್ಕೂ ಅಧಿಕ ಜನರ ಗುಡಿಸಲುಗಳು ಹಾರಿ ಹೋಗಿವೆ. 26 ಟೆಂಟ್ಗಳಲ್ಲಿ ವಾಸವಿರೋ 106 ಜನರು ರಾತ್ರಿಯಿಡೀ ಮಳೆಯಲ್ಲಿ ಜಾಗರಣೆ ನಡೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ. ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ನೀಡಿದ್ದಾರೆ. ಕೇಂದ್ರದಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಯಿಂದಲೇ ಖಾಸಗಿ ಬಸ್ ಪ್ರಯಾಣ ದರ ಏರಿಕೆಯಾಗಿದೆ. ಖಾಸಗಿ ಬಸ್ ಮಾಲೀಕರು 20% 30% ಪ್ರಯಾಣ ದರ ಏರಿಸಿದ್ದಾರೆ. ಈ ಸಂಬಂಧ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಹೇಳಿಕೆ ನೀಡಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಆಗ್ರಹಿಸಿ ಸತ್ಯಾಗ್ರಹ ನಡೆಯುತ್ತಿದೆ. ಧಾರವಾಡ ಮಹಾನಗರ ಪಾಲಿಕೆ ಎದುರು ಇಂದಿನಿಂದ ಸತ್ಯಾಗ್ರಹ ಆರಂಭವಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿ ರಾಜ್ಯಪಾಲರಿಗೆ ಕಡತ ಕಳಿಸಲಾಗಿದ್ದು, ರಾಜ್ಯಪಾಲರ ಅಂಗೀಕಾರ ಸಿಗದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಳಂಬವಾಗಲು ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಲಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದಂಟಳ್ಳಿ ಗ್ರಾಮದ ಜನರ ಕತೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ತರ ಆಗಿದೆ. ಮಳೆ ಇಲ್ಲದೆ ಕುಡಿಯುವ ಹನಿ ನೀರಿಗೂ ಜನ ಒದ್ದಾಡ್ತಾ ಇದ್ದಾರೆ. ಗ್ರಾಮಸ್ಥರ ಗೋಳು ನೋಡಿ ಶಾಸಕ MR ಮಂಜುನಾಥ್ ಬೋರ್ವೆಲ್ ತೋಡಿಸಲು ಮುಂದಾಗಿದ್ದಾರೆ. ಇದು ಅರಣ್ಯ ಪ್ರದೇಶವಾಗಿರೋ ಕಾರಣಕ್ಕೆ ಅರಣ್ಯ ಸಿಬ್ಬಂದಿ ಬೋರ್ ಕೊರೆಯದಂತೆ ಅಡ್ಡಿಪಡಿಸಿದ್ದಾರೆ. ಹೀಗಾಗಿ ದಂಟಳ್ಳಿ ಗ್ರಾಮಸ್ಥರಿಂದ ಅರಣ್ಯ ಸಿಬ್ಬಂದಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. TV9 ವರದಿ ಬೆನ್ನಲ್ಲೇ ರಸ್ತೆ ಬದಿ ವ್ಯಾಪಾರಿಗಳಿಗೆ ಬಿಸಿ ತಗುಲಿದೆ. ರಸ್ತೆ ಬದಿ ವ್ಯಾಪಾರ ಮಾಡದಂತೆ ನಗರಸಭೆ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡದೆ ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡಿಸಲಾಗಿದೆ. ಇದರಿಂದ ನಗರಸಭೆ ಮುಂದೆ ರಸ್ತೆ ಬದಿ ವ್ಯಾಪಾರಿಗಳು ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ವ್ಯಾಪಾರ ಮಾಡೋಕೆ ಅನುಮತಿ ಕೊಡಿ, ಇಲ್ಲಾಂದ್ರೆ ಬದಲಿ ಸ್ಥಳ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮನವಿ ಪತ್ರ ನೀಡಲು ಬಂದವರು ಕಚೇರಿಯಲ್ಲಿ ಅಧಿಕಾರಿಗಳಿಲ್ಲದ ಹಿನ್ನೆಲೆ ವಾಪಸ್ಸಾಗಿದ್ದಾರೆ. ದಿನ ಕಳೆದಂತೆ ಚಿರತೆ ಹಾವಳಿ ಹೆಚ್ಚಾಗಿ ರೈತರು ಕಂಗಾಲಾಗಿದ್ದಾರೆ. ವಟಗೆರೆ ಗ್ರಾಮದ ನಾಗಪ್ಪ ಎಂಬುವರ ಜಮೀನಿನಲ್ಲಿ ಚಿರತೆ ಮರಿಗಳು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಕೃಷಿ ಹೊಂಡದ ಬಳಿ ಅಳವಡಿಸಿದ್ದ ಕಾಂಕ್ರೀಟ್ ಪೈಪ್ನಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾಗಿದ್ದು ಬೆಳಗ್ಗೆ ಜಮೀನಿಗೆ ನೀರು ಹಾಯಿಸಲು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ. ತಕ್ಷಣವೇ ರೈತರು ಬಂಡೀಪುರ ಅರಣ್ಯ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಬಂಡೀಪುರ ಅರಣ್ಯ ಸಿಬ್ಬಂದಿ 2 ಚಿರತೆ ಮರಿಗಳನ್ನು ರಕ್ಷಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 1.5 ತಿಂಗಳಿಂದ ಬಿರು ಬಿಸಿಲು ಮುಂದುವರೆದಿದೆ. ಪ್ರತಿದಿನವೂ 41 ಡಿಗ್ರಿ ಆಸುಪಾಸಿನಲ್ಲಿ ಬಿಸಿಲಿನ ತಾಪಮಾನ ದಾಖಲಾಗಿದೆ. ಬಿರು ಬಿಸಿಲಿನಿಂದಾಗಿ ಕೆರೆಗಳು, ಹಳ್ಳ ಕೊಳ್ಳ, ಬಾವಿ, ಬೋರ್ವೆಲ್ನಲ್ಲಿ ನೀರು ಖಾಲಿಯಾಗಿದೆ.
ಐತಿಹಾಸಿಕ ಗುಪ್ತಲಿಂಗ ದೇವಸ್ಥಾನದ ಹೊಂಡದಲ್ಲಿ ಮಾತ್ರ ನೀರು ಖಾಲಿಯಾಗಿಲ್ಲ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಬಳಿಯ 1000 ವರ್ಷಗಳಷ್ಟು ಹಳೆಯದಾದ ಪುರಾತನ ಗುಪ್ತಲಿಂಗ ದೇವಸ್ಥಾನದಲ್ಲಿ ನೀರಿಗೆ ಕೊರತೆ ಇಲ್ಲ. ವರ್ಷದ 12 ತಿಂಗಳು ಗೋವಿನ ಬಾಯಿಯಿಂದ ಬರುವ ನೀರು ಪವಾಡದಂತೆ ಕೆಲಸ ಮಾಡುತ್ತೆ. ಈ ನೀರಿಗೆ ರೋಗ ಗುಣಪಡಿಸುವ ಶಕ್ತಿ ಇದೆ ಅಂತ ನಂಬಲಾಗಿದೆ. ಚಳಿಗಾಲ, ಮಳೆಗಾಲ, ಬೇಸಿಗೆಯಲ್ಲೂ ಒಂದೇ ಸಮನಾಗಿ ನೀರು ಬರೋದು ಇಲ್ಲಿನ ವಿಶೇಷತೆಯಾಗಿದೆ.